ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಶ್ರೀಶಂದು ಒಂಟಿ ಸವಾರಿ ನಡೀತಾ ಇದೆ. ನಮ್ಮ ಮನೆ ಕೆಳಗಡೆ 2 ಒಂಟೆಗಳು ಬಂದಿದ್ವು. ಏನಪ್ಪ ಅಂದರೆ ಅವಳ ಫ್ರೆಂಡ್ಸ್ ಇಬ್ಬರು ಹೋಗಿ ಬಂದುಬಿಟ್ಟಿದ್ರು. ಒಂಟೆಯಲ್ಲಿ ಒಂದು ರೌಂಡ್ ಹೋಗಿ ಬಂದಿದ್ರು. ಇವಳು ಯಾರು ಕಂಪ್ನಿ ಇರಲಿಲ್ಲ, ಒಬ್ಬಳೇ ಹೋಗಬೇಕಾಗಿತ್ತು. ಅದಕ್ಕೆ ತುಂಬ ಅಳ್ತಾ ಇದ್ಲು. ಸ್ವಲ್ಪ ಹೊತ್ತು ಹೋದ ನಂತರ ಸುಮ್ಮನಾದ್ಲು ಅಂತಂದು ಹೇಳಿ ಇವರು ಒಂಟೆ ರೈಡರ್ ಹೇಳಿದರು. ತಕ್ಷಣದಲ್ಲಿ ಏನಾಯ್ತಂದರೆ, ಈ ಒಂಟೆಗಳು ಪಾಪ ಮರಳುಗಾಡಿನ ಹಡಗು, ಅವಕ್ಕೆ ಮರಳುಗಾಡಲ್ಲಿ ಸಾಫ್ಟ್ ಇರುತ್ತೆ, ಘರ್ಷಣೆ ಕಡಿಮೆ ಇರುತ್ತೆ, ಹಾಗಾಗಿ ಸರಳವಾಗಿ ನಡೆಯುತ್ತೆ. ಈ ಥರ ಬಯಲು ಸೀಮೆಯಲ್ಲಿ ಬಂದು ತುಂಬ ಹಾಟ್ ಏರಿಯಾದಲ್ಲಿ ಒಂಟೆಗಳು ನಡೆಯಬೇಕಂದ್ರೆ ಅವು ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ಲ. ನಾವೆಲ್ಲ ಹೋಗಿ ಹಿಮಾಚಲ ಪ್ರದೇಶದಲ್ಲಿ ಇರಿ ಅಂದರೆ ನಮಗೆ ತ್ರಾಸಾಗುತ್ತಲ್ಲ, ಅದೇ ಥರ ಈಗ ಈ ಒಂಟೆಗಳಿಗೂ ಕೂಡ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಿದ್ರು. ಇದೇನಿದೆಯಲ್ಲ, ಈ ಒಂಟೆ ಚೆನ್ನಾಗಿದೆ, ಇದರಲ್ಲಿ ತುಂಬ ಜನ ಮಕ್ಕಳು ಕುತ್ಕೊಂಡು ಹೋಗ್ತಾಯಿದ್ರು. ಆದರೆ ಇನ್ನೊಂದರಲ್ಲಿ ಸ್ವಲ್ಪ ಅವನು ಭಾಳ ಹತ್ತಿಸ್ಕೊತಿರ್ಲಿಲ್ಲ, ಏನೋ ಹುಷಾರಿಲ್ಲ ಅಂತಂದು ಹೇಳ್ತಾ ಇದ್ದ. ಆದರೂ ನಮ್ಮ ಶ್ರೀಶನ್ ಹಾಕ್ಕೊತ ಬರ್ತಾಯಿದ್ಲು, ನಾವು ನೋಡಿದ್ವಿ. ನಮ್ಮ ಶ್ರೀಶನ್ ಹಿಂದ್ಗಡೆ ಯಾರೋ ಒಬ್ಬ ಹುಡುಗ ಕೂತ್ಕೊಂಡಿದ್ದ, ಹಾಗಾಗಿ ಅವಳು ಅಳೋದನ್ನು ಕಡಿಮೆ ಮಾಡಿದ್ಲು ಅಂದ್ಕೋಬೋದು. ನೆಕ್ಸ್ಟ್ ಬರ್ತಿರ್ಬೇಕಾದ್ರೆ ಲಾಸ್ಟಿಗೆ ಇಳಿತೀನಮ್ಮ ಅಂತಂದರೆ ಒಲ್ಲೆ ಅಂತಿದ್ಲು. ಇಲ್ಲಮ್ಮ ಇದು ಚೆನ್ನಾಗಿದೆ, ಹೆಂಗೆ ಹೋಗುತ್ತೆ ಅಂದರೆ ಗೋಡ ಹೋದಂಗೆ ಹೋಗುತ್ತೆ, ಅಂದರೆ ಕುದುರೆ ಹೋದಂಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ಲು. ನೆಕ್ಸ್ಟು ಆಮೇಲೆ ಅವ್ನಿಗೆ ಹೇಳಿದ್ಲಂತೆ, ನೀನು ಚಿಕ್ಕದು ತೊಗೊಂಬಾ, ಚಿಕ್ಕ ಒಂಟೆ ತೊಗೊಂಬಂದರೆ ನನಗೆ ಹತ್ತಲಿಕ್ಕೆ ಆಮೇಲೆ ಆಟ ಆಡಲಿಕ್ಕೆಲ್ಲ ಚೆನ್ನಾಗಾಗುತ್ತೆ. ಇದು ದೊಡ್ಡ ಒಂಟೆ, ದೊಡ್ಡವರಷ್ಟೇ ಕೂರೋದು ಒಂದೊಂದೇನೋ ಹೇಳಿದ್ಲಂತೆ. ಹೋಗಿ ಬರ್ತಿದ್ದಂಗೆ ಅಷ್ಟೊಂದು ಮಾತಾಡಿದಾಳೆ ಅವ್ರ ಕಡೆಗೆ. ನಮ್ಮ ಕಡೆನೂ ಹೇಳ್ತಾ ಇದ್ಲು, ಚಿಕ್ಕ ಒಂಟೆ ಇರಬೇಕಮ್ಮ, ಆಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ನಾವು ಚಿಕ್ಕವರಲ್ಲಿದ್ದಾಗ ಕರಡಿ ಎಲ್ಲ ನೋಡ್ತಾ ಇದ್ವಿ, ಈಗೆಲ್ಲ ಕರಡಿ ತೊಗೊಂಬರೋದು ಕಡಿಮೆ ಆಗಿದೆ. ಒಂಟೆನ ನೋಡ್ತಾ ಇರೋದು ಖುಷಿ ಅಲ್ಲ. ಆನೆ ಬರ್ತಾಯಿತ್ತು, ಆನೆ ಈಗಲೂ ಕೂಡ ಬರುತ್ತೆ, ಒಂಟೆ ಕೂಡ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.